ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರದ ಆದೇಶ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಬೆಳಿಗ್ಗೆ 10 ಗಂಟೆ ಆದ್ರೂ ಕೂಡ ಸರ್ಕಾರಿ ನೌಕರರು ಹಾಜರಾಗ್ತಾನೇ ಇಲ್ಲ. ಸಮಯಕ್ಕೆ ಸರಿಯಾಗಿ ಹಾಜರಾಗದ ನೌಕರರು ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ರು ಡೋಂಟ್ ಕೇರ್ ಎಂತಿದ್ದಾರೆ. ಬೆಳಿಗ್ಗೆ 10 ಗಂಟೆ ಆದ್ರೂ ಕೂಡ ಹಾಜರಾಗಲ್ಲ ಸರ್ಕಾರಿ ನೌಕರರು. ಬ್ಯಾಟರಾಯನಪುರ ಸಬ್ ರಿಜಿಸ್ಟರ್ ಕಚೇರಿಯ ಸಿಬ್ಬಂದಿ ಬೆಳಿಗ್ಗೆ 10 ಗಂಟೆ 32 ನಿಮಿಷಕ್ಕೆ ಬೆರಳಿಕೆಯಷ್ಟು ಸಿಬ್ಬಂದಿ ಹಾಜರಾಗಿದ್ದಾರೆ. ನೋಡಿ, ಯಾವುದೇ ಒಂದು ಆಫೀಸ್ ಆಗಿರ್ಬೋದು, ಸರ್ಕಾರಿ ಕಚೇರಿ ಆಗಿರ್ಬೋದು ಅಥವಾ ಪ್ರೈವೇಟ್ ಕಚೇರಿ ಆಗಿರ್ಬೋದು, ಅದಕ್ಕೆಲ್ಲ ಕೂಡ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಆ ಟೈಮಿಂಗ್ಸ್ ಅಲ್ಲಿ ಲಾಗಿನ್ ಆಗಬೇಕು, ಲಾಗ್ಔಟ್ ಆಗಬೇಕು, ಕೆಲಸವನ್ನು ಮಾಡಬೇಕು. ಆದರೆ ಇಲ್ಲಿ ನೋಡಿ, ಸರ್ಕಾರಿ ನೌಕರರು ನಮ್ಮ ಕೆಲಸಗಳನ್ನೇ ಮಾಡಬೇಕು ಅಂತಂದೇಳಿ ಅಲ್ಲಿ ಅವರನ್ನು ನೇಮಕ ಮಾಡಿರ್ತೀವಿ. ಆದರೆ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಬೆಳಿಗ್ಗೆ 10 ಗಂಟೆ ಆದರೂ ಕೂಡ ಹಾಜರಾಗಲ್ಲ, ಲಾಗಿನ್ ಆಗಿರಲ್ಲ. ಬ್ಯಾಟರಾಯನಪುರ ಸಬ್ ರಿಜಿಸ್ಟರ್ ಕಚೇರಿಯ ಸಿಬ್ಬಂದಿಗಳ ಕಥೆ ಇದಾಗಿರುವಂಥದ್ದು. ಬೆಳಿಗ್ಗೆ 10:32 ಆಗಿದೆ, ಆದರೂ ಕೂಡ ಒಬ್ಬರೋ ಇಬ್ಬರೋ ಹಾಜರಾಗಿರುವಂಥದ್ದು. ಸಬ್ ರಿಜಿಸ್ಟರ್ ಕಚೇರಿಯ ಒಂದು ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಭಾರಿ ಅವ್ಯವಸ್ಥೆ ಅಲ್ಲಿರುವಂಥದ್ದು. ಏನೇನೆಲ್ಲ ಅವ್ಯವಸ್ಥೆ ಇದೆ ನೋಡ್ತಾ ಹೋಗೋಣ. ಸಬ್ ರಿಜಿಸ್ಟರ್ ಆಫೀಸ್ ಜನ ಬಂದರೂ ಕೂಡ ಕೆಲಸಕ್ಕೆ ಬಾರದಂತಹ ಸರ್ಕಾರಿ ಸಿಬ್ಬಂದಿಗಳು. ಕಚೇರಿಯಲ್ಲಿ ಡಿಜಿಟಲ್ ಹಾಜರಾತಿಯ ವ್ಯವಸ್ಥೆ ಇಲ್ಲ. ಇದೇ ಇದಕ್ಕೆಲ್ಲ ಕಾರಣ. ಸೀನಿಯರ್ ಸಬ್ ರಿಜಿಸ್ಟರ್ ಟೈಮ್ಗೆ ಹಾಜರಾಗಿಲ್ಲ. ಕಚೇರಿಯಲ್ಲಿ ಜನರ ಕೆಲಸಗಳಿಗೂ ಕೂಡ ವಿಳಂಬ ಆಗ್ತಾ ಇದೆ. ಸರ್ಕಾರದ ಆದೇಶ ಪಾಲನೆಗೆ ಅಧಿಕಾರಿಗಳೇ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿರುವಂಥದ್ದು. ನೋಡಿ, 10 ಗಂಟೆ ಕಚೇರಿ ಓಪನ್ ಇರುತ್ತೆ, ಇವತ್ತು ನನ್ನ ಕೆಲಸ ನಾನು ಮುಗಿಸ್ಕೋಬೇಕು ಅಂತ ಎಲ್ಲೆಲ್ಲಿಂದನೋ ಜನ ಬಂದಿರ್ತಾರೆ. ಆದರೆ ಆ ಜನರಿಗೆ ಸರಿಯಾದಂತಹ ಕೆಲಸವನ್ನು, ಮಾರ್ಗದರ್ಶನವನ್ನು ಕೊಡೋಕೆ ಸರ್ಕಾರಿ ನೌಕರರೇ ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಇವಾಗ ಒಳಗೋಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಏನು 10-10:30 ಟೈಮಲ್ಲಿ ಒಳಗೋಗ್ತಾ ಇರುವಂತಹ ಸಿಬ್ಬಂದಿಗಳ ಒಂದು ವಿಡಿಯೋವನ್ನು ನೀವು ಗಮನಿಸಬಹುದಾಗಿದೆ ದೃಶ್ಯಾವಳಿಗಳಲ್ಲಿ. ಆದರೆ ಇದಕ್ಕೇನು ಕಾರಣ ನೋಡಿ, ಈ ಆಫೀಸ್ ಇದೆ, ಆದರೆ ಆಫೀಸಲ್ಲಿ ಡಿಜಿಟಲ್ ಹಾಜರಾತಿ ಇಲ್ಲ. ಅಟೆಂಡೆನ್ಸ್ ಇರಬೇಕು. ಡಿಜಿಟಲ್ ಅಟೆಂಡೆನ್ಸ್ ಇಲ್ಲದೆ ಇರೋದೇ ಈ ಒಂದು ಅವ್ರು ಲೇಟಾಗಿ ಬರೋದಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಸೀನಿಯರ್ ಸಬ್ ರಿಜಿಸ್ಟರ್ ಟೈಮ್ಗೆ ಹಾಜರಾಗಿಲ್ಲ, ಹೀಗಾಗಿ ಜನರ ಕೆಲಸಗಳಿಗೂ ಕೂಡ ವಿಳಂಬ ಆಗುತ್ತೆ. ಏನೋ ಕೆಲಸ ಮಾಡ್ಕೊಂಡು ಇದನ್ನು ಸ್ವಲ್ಪ ಬೇಗ ಮುಗಿಸ್ಕೊಂಡು ಇನ್ಯಾವುದೋ ಕೆಲಸನ ಹಮ್ಮಿಕೊಂಡಿರ್ತಾರೆ, ಆದರೆ ಆ ಕೆಲಸಗಳು ಕೂಡ ವಿಳಂಬ ಆಗ್ತಾ ಇರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಖಾಲಿ ಟೇಬಲ್ ಹೊಡಿತಾ ಇರುವಂಥದ್ದು. ನೊಣ ಹೊಡಿಬೇಕೇನೋ ಅಲ್ಲಿ ಮೇ ಬಿ ಕುತ್ಕೊಂಡು. 10:30 ಆದರೂ ಕೂಡ ಯಾವೊಬ್ಬ ಸಿಬ್ಬಂದಿಗಳು ಕೂಡ ಬಂದಿರಲ್ಲ, ಏನಿಲ್ಲ. ಕೆಲವು ಸಿಬ್ಬಂದಿಗಳು ಮಾತ್ರ ಬಂದಿರ್ತಾರಂತೆ. ನೋಡಿ, ಖಾಲಿ ಟೇಬಲ್ ಹೇಗಿದೆ ಅಂತಂದೇಳಿ ಹೇಳ್ಬಿಟ್ಟು 10:30 ಟೈಮಲ್ಲಿ 10 ಗಂಟೆಗೆ ರಿಜಿಸ್ಟರ್ 10 ಗಂಟೆಗೆ ಲಾಗಿನ್ ಆಗಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಜನರ ಕೆಲಸಗಳನ್ನ ಮಾಡಿಕೊಡ್ಬೇಕು, ಅವ್ರಿಗೆ ಮಾರ್ಗದರ್ಶನ ನೀಡಬೇಕು. ಆದರೆ ಯಾವೆಲ್ಲ ಕೆಲಸಗಳು ಅಂದ್ಕೊಂಡು ಜನರು ಬಂದಿರ್ತಾರೋ ಅದೆಲ್ಲ ಕೆಲಸಗಳು ಕೂಡ ಆಗಲ್ಲ. ಯಾಕಂದರೆ ಅವರೇ ಟೈಮಿಗೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದೇ ಇಲ್ಲಿ ಅಲ್ಲಿನ ನಾಗರಿಕರು ಮಾಡ್ತಾ ಇರುವಂತಹ ಆರೋಪ ಆಗಿರುವಂಥದ್ದು. ಬ್ಯಾಟರಾಯನಪುರ ಒಂದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರೆ, ಬ್ಯಾಟರಾಯನಪುರದಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟರ್ ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿ ಗಾಂಧಿನಗರ, ಹಿರಿಯ ಉಪನೋಂದಣಾಧಿಕಾರಿಗಳು ಹಾಗೆ ವಿವಾಹ ನೋಂದಣಾಧಿಕಾರಿಗಳ ಕಚೇರಿಯ ಒಂದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಇವಾಗೆಲ್ಲ ಯಾರು ಬರ್ತಾರೆ? 10:30ಗೆ ಬರೋದು. 10 ಗಂಟೆಗೆ ಬಾಗಿಲು ಓಪನ್ ಇದ್ರೂ ಕೂಡ ಅವ್ರು ಬರೋದು 10:30, 11 ಗಂಟೆ ಆಗುತ್ತೆ. 10:30 ಆಗುತ್ತೋ, 11 ಗಂಟೆ ಆಗುತ್ತೋ, 11:30 ಆಗುತ್ತೋ ಗೊತ್ತಿಲ್ಲ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಅಟೆಂಡೆನ್ಸ್. ಒಂದು ಬುಕ್ ಇರುತ್ತೆ, ಅವಾಗ ಪ್ರೆಸೆಂಟೋ ಆಬ್ಸೆಂಟೋ ಒಂದು ಹಾಕೊಂಡ್ರು ಅಂತಂದರೆ ಮುಗೀತು. ಆದರೆ ಡಿಜಿಟಲ್ ಅಟೆಂಡೆನ್ಸ್ ಬೇಕು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಡಿಜಿಟಲ್ ಅಟೆಂಡೆನ್ಸ್ ಬೇಕೇ ಬೇಕು. ಯಾಕಂದರೆ ಯಾವ ಟೈಮಿಗೆ ಲಾಗಿನ್ ಆಗ್ತಾರೆ, ಯಾವ ಟೈಮಿಗೆ ಲಾಗೌಟ್ ಆಗ್ತಾರೆ, ವರ್ಕಿಂಗ್ ಟೈಮ್ ಏನಿದೆ, ಹಾಗೆ ಲಂಚ್ ಟೈಮ್ ಏನಿದೆ, ಇದನ್ನೆಲ್ಲ ಕೂಡ ಅದನ್ನು ವಾಚ್ ಮಾಡಬೇಕಾಗತ್ತೆ. ಎಸ್, ಈಗ ನೀವೇನು ಗಮನಿಸ್ತಾ ಇದ್ದೀರಾ, ಬ್ಯಾಟರಾಯನಪುರದ ಸಬ್ ರಿಜಿಸ್ಟರ್ ಆಫೀಸ್ನ ಒಂದು ಅವ್ಯವಸ್ಥೆ ಆಗಿರುವಂಥದ್ದು. ಸಿಬ್ಬಂದಿಗಳೇ ಸರಿಯಾದ ಸಮಯಕ್ಕೆ ಹಾಜರಾಗ್ತಾ ಇಲ್ಲ ಕೆಲಸಕ್ಕೆ.
ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಸದ್ಯ ಒಂದು ಖಡಕ್ ಆದೇಶವನ್ನು ಹೊರಡಿಸತಕ್ಕಂಥದ್ದು ಏನು ಅಂದ್ರೆ ಎಲ್ಲ ಸರ್ಕಾರಿ ನೌಕರರು ಸರಿಯಾದ ಸಮಯಕ್ಕೆ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಕರ್ತವ್ಯಕ್ಕೆ ಹಾಜರಾಗಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಆದೇಶದ ಹಿನ್ನೆಲೆ ಈಗ ಸರಿಯಾದ ರೀತಿಯಲ್ಲಿ ಪಾಲನೆ ಆಗ್ತಾ ಇದೆ ಅನ್ನುವಂತಹ ರಿಯಾಲಿಟಿ ಚೆಕ್ ಅನ್ನು ಇವತ್ತು ಕರ್ನಾಟಕ ನ್ಯೂಸ್ ಬಿಟ್ ಮಾಡ್ತಾ ಇದೆ. ನಾನೀಗ ಏನು ಬ್ಯಾಟರಾಯನಪುರದಲ್ಲಿ ಇರ್ತಕ್ಕಂತಹ ಏನು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದ್ದೀನಿ. ಈ ಆಫೀಸಲ್ಲಿ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನೌಕರರು ಹಾಜರಾಗಿದ್ದಾರಾ ಇಲ್ವಂತಹ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡುವಂತ ಪ್ರಯತ್ನವನ್ನ ಇವತ್ತು ಕರ್ನಾಟಕ ನ್ಯೂಸ್ ಬಿಟ್ ಕೈ ಹಾಕಿರ್ತಕ್ಕಂಥದ್ದು. ಏನು ಒಳಗಡೆ ಯಾವೆಲ್ಲ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಹಾಜರಾಗಿದ್ದಾರಾ ಅಥವಾ ಬರುವಂತ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಬಂದು ಸ್ಪಂದನೆಯನ್ನ ನೀಡ್ತಾ ಇದ್ದಾರಾ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನ ಅಥವಾ ರಿಯಾಲಿಟಿ ಚೆಕ್ ಅನ್ನ ಮಾಡುವಂತ ಪ್ರಯತ್ನವನ್ನ ಕರ್ನಾಟಕ ನ್ಯೂಸ್ ಬಿಟ್ ಈಗಾಗಲೇ ಇವತ್ತು ಮಾಡ್ತಾ ಇರುವಂತದ್ದು. ಸದ್ಯ ಏನು ಬ್ಯಾಟರಾಯನಪುರದ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ 10:32 ಆಗಿರ್ತಕ್ಕಂಥದ್ದು. 10:32 ಆದ್ರೂ ಕೂಡ ಯಾವ ಬೆರಳೆಣಿಕೆಯ ಎಷ್ಟು ಸಿಬ್ಬಂದಿಗಳು ಮಾತ್ರ ಕರ್ತವ್ಯಕ್ಕೆ ಹಾಜರಾಗಿರ್ತಕ್ಕಂಥದ್ದು. ಕೇಳಿದ್ರೆ ಏನು ಸಬೂಬನ್ನ ಹೇಳ್ತಾ ಇರುವಂತದ್ದು, ಅವರು ಇನ್ನೇನು 11 ಗಂಟೆಗೆ ಬರ್ತಾರೆ, ಇದು ಸಬ್ ರಿಜಿಸ್ಟರ್ ಆಫೀಸ್ ಆಗಿರೋದ್ರಿಂದ ನ್ಯಾಯಾಲಯದಲ್ಲಿ ಕೆಲವಷ್ಟು ಪ್ರಕರಣಗಳಿರ್ತವೆ, ಅಲ್ಲಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳನ್ನ ಹೇಳ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಡಿಜಿಟಲ್ ಮಾದರಿಯ ಏನು ತಮ್ಮ ಇಂಪ್ರೆಷನ್ ಆಗಿರುವುದು ಹಾಜರಾತಿಗಳನ್ನ ಹಾಕುವಂತ ಯಾವುದೇ ರೀತಿಯಾದಂತಹ ತಂತ್ರಜ್ಞಾನ ಇಲ್ಲ. ಈ ರೀತಿಯಾಗಿ ಒಂದು ಕಡೆ ನಾವು ನೌಕರರು ಈ ಒಂದು ಸರ್ಕಾರದ ಕೆಲಸವನ್ನ ದೇವರ ಕೆಲಸ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಉದ್ಯೋಗಿಗಳು ಸರಿಯಾದ ಸಮಯಕ್ಕೆ ಹಾಜರಾಗಿಲ್ಲ. ಸಾರ್ವಜನಿಕರ ಏನು ಯಾವುದೇ ರೀತಿ ಸಮಯಕ್ಕೆ ಹಾಜರಾಗದೇ ಇದ್ರೆ ಯಾವ ರೀತಿ ಸಾರ್ವಜನಿಕರಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು. ನೌಕರರ ಮೇಲೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು. ಸಬ್ ರಿಜಿಸ್ಟರ್ ಉಪನೋಂದಣಾಧಿಕಾರಿ ಕಚೇರಿಯ ನೌಕರರು ಕರ್ನಾಟಕ ಸರ್ಕಾರಿ ನೌಕರರಾಗಿರ್ತಾರೆ. ಇದೆಲ್ಲ ಕೂಡ ನೀವು ಗಮನಿಸ್ತಾ ಇರುವಂಥದ್ದು. ನೋಡಿ, ದೇವರ ಕೆಲಸ, ಈ ಸರ್ಕಾರಿ ಕೆಲಸ ಅಂತೇಳಿ ಹೇಳ್ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ, ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಅಟೆಂಡೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಆದರೆ ಅದು ಬುಕ್ಲೆಟಲ್ಲಿ, ಆದರೆ ಇಲ್ಲಿ ಡಿಜಿಟಲ್ ಅಟೆಂಡೆನ್ಸನ್ನು ಮೇಂಟೈನ್ ಮಾಡ್ತಾ ಇಲ್ಲ. ಡಿಜಿಟಲ್ ಅಟೆಂಡೆನ್ಸ್ ಮೇಂಟೈನ್ ಮಾಡದೇ ಇರೋದೇ ಈ ಒಂದು ಅವ್ಯವಸ್ಥೆಗೆ ಕಾರಣ. ನಿಜಕ್ಕೂ ಕೂಡ ಸಿಬ್ಬಂದಿಗಳು ಅಂದರೆ ದೊಡ್ಡದಾದಂತಹ ಕಚೇರಿ, ಆ ಕಚೇರಿಗಳಲ್ಲಿ 100 ಜನ ಕೆಲಸವನ್ನು ಮಾಡ್ತಾರೆ. ಆದರೆ ಆ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಯಾವಾಗ ಊಟದ ಟೈಮ್ ಇರುತ್ತೆ ಅಂತೇಳಿ ಜಸ್ಟ್ ಒಂದು ಪೇಪರ್ ಹಾಕಿರ್ತಾರೆ. ಆದರೆ ಆ ಟೈಮಿಂಗ್ಸ್ ಪ್ರಕಾರ ಇಲ್ಲಿ ನಡೆದುಕೊಳ್ತಾ ಇಲ್ಲ. ಅಂದರೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಇವರ ವಿರುದ್ಧ ಎನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.